ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಇಂದಿನ ನಮ್ಮ ಅಧ್ಯಯನ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ದ ಸೆಕೆಂಡ್ ಬುಕ್ ಆಫ್ ಕೊರಿಂಥಿಯನ್ಸ್ ಚಾಪ್ಟರ್ 9, 9ನೇ ಅಧ್ಯಾಯ. 9ನೇ ಅಧ್ಯಾಯದಲ್ಲಿ ಹೌದು, ಆತ್ಮಿಕ ತಂದೆ ಆತ್ಮಿಕ ಮಕ್ಕಳ ಸಹಭಾಗಿತ್ವದ ಅಥವಾ ಪಾಲುಗಾರಿಕೆಯ 16 ಆಶೀರ್ವಾದಗಳನ್ನು ನೋಡಿಕೊಳ್ಬೋದು. 16 ಬ್ಲೆಸ್ಸಿಂಗ್ಸ್ ಆಫ್ ಸ್ಪಿರಿಚುವಲ್ ಫಾದರ್, ಸ್ಪಿರಿಚುವಲ್ ಚೈಲ್ಡ್ ಪಾರ್ಟ್ನರ್ಶಿಪ್, ಪಾಲುಗಾರಿಕೆ. ಅವರಿಬ್ಬರು ಒಟ್ಟಿಗೆ, ಆತ್ಮಿಕ ತಂದೆ ಆತ್ಮಿಕ ಮಗು, ಇವರಿಬ್ಬರು ಪಾಲುಗಾರಿಕೆಯಲ್ಲಿ when they enter into a partnership, ಪಾಲುಗಾರಿಕೆಯಲ್ಲಿ ತೊಡಗಿದಾಗ 2ನೇ ಕೊರಿಂಥ 9ನೇ ಅಧ್ಯಾಯದಲ್ಲಿ 16 ಆಶೀರ್ವಾದಗಳನ್ನು ನೋಡಿಕೊಳ್ಬೋದು. 16 ಬ್ಲೆಸ್ಸಿಂಗ್ಸ್ ಆಫ್ ಪಾರ್ಟ್ನರ್ಶಿಪ್. ಅದು ಆತ್ಮಿಕ ತಂದೆ ಆತ್ಮಿಕ ಮಕ್ಕಳ ನಡುವೆ ಇರುವಂಥ ಒಂದು ಪಾರ್ಟ್ನರ್ಶಿಪ್, ಪಾಲುಗಾರಿಕೆ. ಒಂದೊಂದಾಗಿ ಇದನ್ನು ನಾವು ನೋಡಿಕೊಳ್ಳೋಣ. ಬನ್ನಿರಿ, 2ನೇ ಕೊರಿಂಥ 9ನೇ ಅಧ್ಯಾಯ, 2 ಕೊರಿಂಥಿಯನ್ಸ್ ಚಾಪ್ಟರ್ 9. ಮೊಟ್ಟ ಮೊದಲನೇದಾಗಿ ಈ ಪಾಲುಗಾರಿಕೆ ಬಗ್ಗೆ ಇರುವಂಥ ಮೊದಲನೇ ಆಶೀರ್ವಾದ ಏನಂದರೆ, ಆತ್ಮಿಕ ಮಕ್ಕಳಿಗೆ ವಿವರಿಸುವ ಅಗತ್ಯ ಇಲ್ಲ. ವಾವ್! ದೇವಜನರಿಗೆ ಸಹಾಯ ಮಾಡೋದನ್ನು ಕುರಿತು ನಾನು ನಿಮಗೆ ವಿವರಿಸುವ ಅವಶ್ಯವಿಲ್ಲ. ಒಂದು ವೇಳೆ ವಿವರಿಸುವ ಅವಶ್ಯ ಒಂದು ವೇಳೆ ಇತ್ತಂತ ಹೇಳಿದರೆ 2ನೇ ಕೊರಿಂಥ 13 ಅಧ್ಯಾಯ ಇರ್ತಿದ್ದಿಲ್ಲ, ಅದು 30 ಆಗಿರ್ತಿತ್ತೋ ಏನೋ, ಅಥವಾ ಅಟ್ಲೀಸ್ಟು 14 ಅಧ್ಯಾಯ, 15 ಅಧ್ಯಾಯ, 20 ಅಧ್ಯಾಯಗಳಾಗಿರ್ಬೋದು 2ನೇ ಕೊರಿಂಥ. ಯಾಕಂದರೆ ವಿವರಿಸುವುದಕ್ಕೆ ಪೌಲನು ಪ್ರಾರಂಭ ಮಾಡಿದರೆ ವಿವರವಾಗಿ. ಆದರೆ ನಾನು ವಿವರಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ. ಅದ ಕಾರಣ ವೆನೆವರ್ ಎ ಸ್ಪಿರಿಚುವಲ್ ಫಾದರ್ ನೀಡ್ ನಾಟ್ ಎಕ್ಸ್ಪ್ಲೇನ್, ಬಿಕಾಸ್ ದೇ ಅಂಡರ್ಸ್ಟ್ಯಾಂಡ್ ವಿತೌಟ್ ಎಕ್ಸ್ಪ್ಲನೇಷನ್. ಅಂದರೆ ವಿವರಿಸದೇ ಅವರು ಅರ್ಥ ಮಾಡಿಕೊಳ್ಳುವಂಥ ಆತ್ಮಿಕ ಮಕ್ಕಳಿರೋದಾದರೆ, ಆತ್ಮಿಕ ತಂದೆಯ ಟೈಮು, ಆತ್ಮಿಕ ತಂದೆಯ ಎನರ್ಜಿ, ಶಕ್ತಿ, ಆತ್ಮಿಕ ತಂದೆಯ ಒಂದು ಪ್ರಯಾಸ ಸೇವ್ ಆಗ್ತದೆ, ಅದು ಉಳಿತದೆ, ಅದು ಸಂತೋಷವನ್ನು ಕೂಡ ತರುವಂಥದ್ದಾಗಿದೆ. 2ನೇದಾಗಿ ಆತ್ಮಿಕ ಮಕ್ಕಳು ಅವರು ಹೊಗಳಿಕೆಗೆ ಒಳಪಡುವಂಥದ್ದು, ಅದು 2ನೇ ಆಶೀರ್ವಾದ. ದ ಸೆಕೆಂಡ್ ಬ್ಲೆಸ್ಸಿಂಗ್ ಇಸ್ ದ ಸ್ಪಿರಿಚುವಲ್ ಚೈಲ್ಡ್ ವಾಸ್ praised by the spiritual father. That's a second blessing. That's a blessing of partnership. ಯಾಕಂತ ಹೇಳಿದ್ರೆ ಇಬ್ಬರು ಒಟ್ಟಿಗೆ, ಆತ್ಮಿಕ ತಂದೆ ಆತ್ಮಿಕ ಮಗು ಇಬ್ಬರು ಒಟ್ಟಿಗೆ ಒಂದು ಪಾಲುಗಾರಿಕೆಯನ್ನು ಮಾಡುವಾಗ ಭಾಳ ಎಕ್ಸ್ಪ್ಲೇನ್ ಮಾಡುವಂಥದ್ದು ಬೇಕಾಗಿಲ್ಲ. 2ನೇದಾಗಿ ನೋಡುವಾಗ ನೀವು ನಿಮ್ಮ ಬಗ್ಗೆ ನಾನು ಹೊಗಳಿದ್ದೇನೆ ಅಂತ ಹೇಳ್ತಾನೆ. ಯಾರ ಮುಂದೆ ಹೊಗಳಿದ್ರು ಅಂತ ಹೇಳ್ಬಿಟ್ಟು ನೋಡುವಾಗ 2ನೇ ವಚನದಲ್ಲಿ 2ನೇ ಕೊರಿಂಥ 9:2 ನಾವು ನೋಡುವಾಗ, ಮಕೆದೋನ್ಯದವರ ಮುಂದೆ ನಿಮ್ಮನ್ನು ಹೊಗಳಿದ್ದೇನೆ. ವಾವ್! ವಾಟ್ ಎ ಮ್ಯಾನ್ ಪಾಲ್ ವಾಸ್. 2ನೇ ಕೊರಿಂಥ 8ನೇ ಅಧ್ಯಾಯದಲ್ಲಿ ಮಕೆದೋನ್ಯದವರ ಬಗ್ಗೆ, ಅಂದರೆ ಕೊರಿಂಥದವರ ಮುಂದೆ ಮಕೆದೋನ್ಯದವರನ್ನು ಹೊಗಳ್ತಾ ಇದ್ದಾರೆ. ಆದರೆ ಇಲ್ಲಿ ಮಕೆದೋನ್ಯದವರಿಗೆ ಕೊರಿಂಥದವರ ಬಗ್ಗೆ ಹೊಗಳಿದ್ರ ಬಗ್ಗೆ ದಾಖಲೆ. ಒಂದು ಮೇಸನ್ ಕೆಲಸ, ಗಾರೆ ಕೆಲಸ ಮಾಡುವಂಥವರು ಗೋಡೆಗೆ ಒಂದು ಕಡೆ ಮಾತ್ರ ಸಿಮೆಂಟ್ ಹಾಕದೆ ಇನ್ನೊಂದು ಕಡೆನೂ ಹಾಕ್ತಾರೆ, 2 ಕಡೆ. ಅದೇ ರೀತಿಯಾಗಿ ಈ ಕಡೆ ಮಕೆದೋನ್ಯದವರ ಬಗ್ಗೆನೂ ಮತ್ತು ಈ ಕಡೆ ಕೊರಿಂಥದವರಾಗಿರುವ ತನ್ನ ಆತ್ಮಿಕ ಮಕ್ಕಳಿಗೂ ಕೂಡ, ಮಕ್ಕಳ ವಿಷಯದಲ್ಲಿ ಕೂಡ ಹೊಗಳಿಕೆಯನ್ನು ಧಾರಾಳವಾಗಿ ಆತ್ಮಿಕ ತಂದೆ ಉಪಯೋಗಿಸುವಂಥದ್ದು ಒಳ್ಳೆಯದು.
ಮೂರನೇದಾಗಿ ಆ ರೀತಿಯಾಗಿ ತನ್ನ ಆತ್ಮಿಕ ಮಕ್ಕಳ ಬಗ್ಗೆ, ಕೊರಿಂಥದವರ ಬಗ್ಗೆ, ಮಕದೋನ್ಯದವರ ಮುಂದೆ ಹೊಗಳಿದಾಗ, ಅವರು ಕೂಡ ದೇವರ ಕೃಪೆಯನ್ನು ಹೊಂದಿದಂಥ ಸಭೆಗಳವರಾಗಿದ್ದರು. ಆದರೂ ಕೂಡ ಅವರಲ್ಲಿ ಎಷ್ಟೋ ಮಂದಿ, ವಾವ್, ಆಶ್ಚರ್ಯ ಅಲ್ವಾ, ಅವರಲ್ಲಿ ಎಷ್ಟೋ ಮಂದಿ ಇದನ್ನು ಕೇಳಿ, ಅಂದರೆ ಇವರು 1 ವರ್ಷಕ್ಕೆ ಮುಂಚೆನೇ ಉದಾರವಾಗಿ ಕೊಡುವಂಥದ್ದರ ಸಿದ್ಧತೆ ಒಂದು ಕೊರಿಂಥದವರಲ್ಲಿ ಇತ್ತು. ಅಡ್ವಾನ್ಸ್ ಥಿಂಕಿಂಗ್, ಅಡ್ವಾನ್ಸ್ ಆಗಿ ಮುಂಗಡವಾಗಿ ಆಲೋಚನೆ ಸಿದ್ಧತೆ ವಹಿಸಿದ್ರ ಬಗ್ಗೆ ಮಕೆದೋನ್ಯದವರು ಕೇಳಿದಾಗ ಎಷ್ಟೋ ಮಂದಿ ಇದನ್ನು ಕೇಳಿ ಆಸಕ್ತಿ ವಹಿಸಿದ್ರು. ದೇ ವರ್ ಎನ್ಕರೇಜ್ಡ್, ಇನ್ಸ್ಪೈರ್ಡ್ ಅಂತ ಹೇಳ್ಬೋದು. ಆದ ಕಾರಣ ಪಾರ್ಟ್ನರ್ಶಿಪ್ನಲ್ಲಿ ಪಾಲುಗಾರಿಕೆ, ಆತ್ಮಿಕ ತಂದೆ ಆತ್ಮಿಕ ಮಗುವಿನ ಪಾಲುಗಾರಿಕೆಯಲ್ಲಿ ಈ ಒಂದು ದಿ ಎಲಿಮೆಂಟ್ ಆಫ್ ಇನ್ಸ್ಪಿರೇಷನ್, ಅಂದರೆ ಆಸಕ್ತಿ ವಹಿಸುವಂಥದ್ದು, ತಾಳುವಂಥದ್ದು ಬರ್ತದೆ. 4ನೇದಾಗಿ ಆತ್ಮಿಕ ತಂದೆ ಆತ್ಮಿಕ ಮಗುವನ್ನು ಚೆಕ್ ಮಾಡ್ತಾರೆ. ಒಂದು ಮೈಕ್ ತಗೊಂಡ್ರೆ ಮೈಕ್ ಟೆಸ್ಟಿಂಗ್ 1 2 3 ಚೆಕ್ ಮಾಡ್ತೀವಲ್ಲ, ಆ ರೀತಿಯಾಗಿ ಈಗ ತನ್ನ ಆತ್ಮಿಕ ಮಕ್ಕಳನ್ನು ಆತ್ಮಿಕ ತಂದೆ ಚೆಕ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ, ನಾವು ನಿಮ್ಮ ಬಗ್ಗೆ ನಾವು ಹೊಗಳ್ತಾ ಇದ್ದೇವೆ, ಅದು ಸುಳ್ಳಾಗಿ ಕಾಣಬರಬಾರದು. ಯಾಕಂದರೆ ಕೊರಿಂಥದವರು ನನ್ನ ಆತ್ಮಿಕ ಮಕ್ಕಳು ಹೇಗೆ ಇದ್ದಾರೆ ಗೊತ್ತಾ ಅಂತ ಹೇಳ್ಬಿಟ್ಟು ಅವರು 1 ಇಯರ್ ಮುಂಚೆನೇ ಅಡ್ವಾನ್ಸ್ ಆಗಿ ಪ್ಲ್ಯಾನ್ ಮಾಡ್ತಾರೆ, ಕೊಡ್ತಾರೆ ದೇವ್ರ ಸೇವೆಗೆ ಅಂತ ಹೇಳಿಬಿಟ್ಟು, ಅವರು ಆ ರೀತಿಯಾಗಿ ಆ ಪ್ರಿಪ್ರೇಷನ್ ಇಲ್ಲದೇ ಇದ್ದರೆ ಅಂತ ಹೇಳ್ಬಿಟ್ಟು ಪೌಲನು ಮಾಡುವಂಥದ್ದು ಏನಂತ ಹೇಳಿದ್ರೆ, ಸಹೋದರರನ್ನು ನಿಮ್ಮ ಬಳಿಗೆ ಕಳಿಸ್ತಿದ್ದೇನೆ, ನೀವು ಇದಕ್ಕಾಗಿ ಸಿದ್ಧರಾಗಿರುವೆ ಎಂದು ಭಾವಿಸ್ತೇನೆ. ಯಾಕಂದರೆ ನೀವು ರೆಡಿಯಾಗಿದ್ದೀರಿ, ಕೊಡುವವರಾಗಿದ್ದೀರಿ, ಎಕ್ಸಾಂಪಲ್ ಆಗಿದ್ದೀರಿ ಅಂತ ಹೇಳ್ಬಿಟ್ಟು ಮಕೆದೋನ್ಯಗೆ ಮಾತಾಡಿದ್ದು, ಅದು ನಿಜನಾ ಇಲ್ವಾ? ನಂಬಿಕೆ ಇದೆ, ನಿಜನೇ, ಆದರೂ ಕೂಡ ಚೆಕ್ ಮಾಡುವಂಥದ್ದು ಒಳ್ಳೆಯದಲ್ವ. ಆದ ಕಾರಣ ಕೆಲವ್ರನ್ನ ಕಳಿಸ್ತೀನಿ, ಒಬ್ಬರನ್ನಲ್ಲ ಕೆಲವ್ರನ್ನ ಕಳಿಸ್ತಿದ್ದೇನೆ ಅಂತ ಹೇಳ್ತಾನೆ ರೀ. ಚೆಕಿಂಗ್ ದ ಸ್ಪಿರಿಚುವಲ್ ಚಿಲ್ಡ್ರನ್ ಬೈ ದಿ ಸ್ಪಿರಿಚುವಲ್ ಫಾದರ್, ತಪ್ಪೇನಿಲ್ಲ. 5ನೇದಾಗಿ 4ನೇ ವಚನ ನಾವು ನೋಡುವಾಗ, ಆ ರೀತಿಯಾಗಿ ಯಾರನ್ನಾದರೂ ಕಳಿಸಿದಾಗ ನನಗೆ ನಾಚಿಕೆ ಆಗಬಾರ್ದು. ಡೋಂಟ್ ಎಂಬ್ಯಾರಸ್ ಮೀ. ಯಾಕಂದರೆ ನಿಮ್ಮ ಬಗ್ಗೆ ಭಾಳ ಹೈಯಾಗಿ ನಾನು ಹೇಳಿದ್ದೇನೆ. ಆದ ಕಾರಣ ನಾವು ನಿಮ್ಮಲ್ಲಿ ಭರವಸೆ ಇಟ್ಟಿರುವುದಕ್ಕೆ ನಾವು ನಾಚಿಕೆ ಪಡುವ ಪ್ರಸಂಗ ಬರಬಾರ್ದು. ಆ ರೀತಿಯಾಗಿ ನಡ್ಕೊಳ್ರಿ ನೀವು ಎಂಬುದಾಗಿ ಹೇಳ್ತಾನೆ ರೀ. ಹೌದು, ಕೆಲವು ಸಾರಿ ಆತ್ಮಿಕ ತಂದೆ ಬೇಸತ್ತ ಅಥವಾ ನಾಚಿಕೆ ಪಡುವಂಥ ಅವಕಾಶ ಬರುವ ಸಾಧ್ಯತೆ. ಆದ ಕಾರಣ ಕೆಲವು ಸಾರಿ ನಮ್ಮ ಸಭೆಯಲ್ಲಿ ಕೂಡ ಕೆಲವರು, ಏನಿದು ನಿಮ್ಮ ಜೊತೆಗಿದ್ದವರು ಈ ರೀತಿಯಾಗಿ ನಡ್ಕೊಳ್ತಿದ್ದಾರಾ ಎಂಬುದಾಗಿ ಕೆಲವರು ಕೇಳ್ತಾರೆ. ಆದ ಕಾರಣ ಅಂಥ ಸಂದರ್ಭದಲ್ಲಿ ಒಂದು ನಾಚಿಕೆ ಪಡುವ ಅವಕಾಶ ಬರುವ ಸಾಧ್ಯತೆ. 6ನೇದಾಗಿ ಅಂದ ಹಾಗೆ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂದರೆ, 2ನೇ ಕೊರಿಂಥ 6ನೇ ಅಧ್ಯಾಯದಿಂದ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳ ಪಾಲುಗಾರಿಕೆಯ 16 ಆಶೀರ್ವಾದಗಳು, 16 blessings of spiritual father, spiritual child's partnership blessing. 6ನೇ ಆಶೀರ್ವಾದ ಏನಂದರೆ, ಸ್ಪಿರಿಚುವಲ್ ಫಾದರ್ ನೋಸ್ ದ ಸ್ಪಿರಿಚುವಲ್ ಚೈಲ್ಡ್ಸ್ ಪ್ರಾಮಿಸ್. ಯಾಕಂತ ಹೇಳಿದ್ರೆ ಆತ್ಮಿಕ ಮಗು ಏನಾದರೂ ದೇವರಿಗೆ ಹರಕೆನೋ, ಒಂದು ಪ್ರಾಮಿಸ್ನೋ, ಒಂದು ತೀರ್ಮಾನನೋ, ಒಂದು ಪ್ರತಿಷ್ಠೆನೋ ಮಾಡಿಕೊಂಡಿದ್ರೆ ಅದು ಆತ್ಮಿಕ ತಂದೆಗೆ ಗೊತ್ತಿರ್ತದೆ. ಆದ ಕಾರಣ 2ನೇ ಕೊರಿಂಥ 9:5 ನೀವು ವಾಗ್ದಾನ ಮಾಡಿದ ಕೊಡುಗೆಯನ್ನು, ನೀವೇನು ಪ್ರಾಮಿಸ್ ಮಾಡಿದ್ವಿ ಇಷ್ಟು ಕೊಡ್ತೀರ ಅಂತ ಹೇಳ್ಬಿಟ್ಟು ಆ ಕೊಡುಗೆಯನ್ನು ಸಂಗ್ರಹಿಸುವ ಕಾರ್ಯವನ್ನು ಬಂದಂಥವರು ಮುಗಿಸ್ತಾರೆ. ಹೀಗೆ ಈ ಉದಾರವಾಗಿರುವ ದಾನವು ಎಂಬುದಾಗಿ ಅದರ ಬಗ್ಗೆ ಮುಂದೆ ಒಂದು ಮಾತು ಹೇಳ್ತಿದ್ದಾನೆ. ಅದು 7ನೇದಾಗಿ ಇರುವಂಥ, ಇದುವರೆಗೆ 6 ಮುಗಿದಿದೆ, ಇನ್ನು 10 ಆಶೀರ್ವಾದಗಳನ್ನು ನಾವು ನೋಡ್ಬೋದು. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳ ನಡುವೆ ಇರುವಂಥ ಒಂದು ಪಾರ್ಟ್ನರ್ಶಿಪ್ ಮುಖಾಂತರ ಬರುವಂಥ ಆಶೀರ್ವಾದ 16, ಅದರಲ್ಲಿ 6 ಮುಗಿತು, ಇನ್ನು 10 ಬೇಗ ನಾವು ನೋಡ್ಕೊಳ್ಬೇಕು. ಯಾಕಂದರೆ 7ನೇ ಒಂದು ಆಶೀರ್ವಾದ ಏನಂತ ಹೇಳ್ಬಿಟ್ಟು ನೋಡುವಾಗ,
ಆತ್ಮಿಕ ತಂದೆ ಆತ್ಮಿಕ ಮಕ್ಕಳನ್ನು ಒಂದು ಏನು ವಾಲಂಟಿಯರ್ ಆಗಿರಲಿಕ್ಕೆ, ಅಂದರೆ ಒತ್ತಾಯದಿಂದಲ್ಲ, ಸ್ವ ಇಚ್ಛೆಯಿಂದ ಏನಾದರೂ ನೀವು ಈ ಕೊಡುವ ಕೆಲಸ ಮಾಡಿರಿ ಅಂತ ಹೇಳ್ಬಿಟ್ಟು ಉತ್ತೇಜನ ಕೊಡ್ತಾನೆ ರೀ. ಅದು ಕೂಡ ಬೇಕು. ಯಾಕಂತ ಹೇಳಿದ್ರೆ ಮನಪೂರ್ವಕವಾಗಿ ಸಹಾಯ ನೀವು ಕೊಡ್ರಿ ದೇವ ಜನರಿಗೆ ಎಂಬಂಥ ವಿಷಯವನ್ನು 2 ಕೊರಿಂಥ 9ನೇ ಅಧ್ಯಾಯದ 5ನೇ ವಚನದಲ್ಲಿ ಆ ಒಂದು ಎನ್ಕರೇಜಸ್ ಟು ಬಿ ವಾಲಂಟರಿ ಇನ್ ಗಿವಿಂಗ್, ಸ್ವ ಇಚ್ಛೆಯಿಂದ ಕೊಡುವುದರ ಬಗ್ಗೆ. 8ನೇದಾಗಿ ನೋಡುವಾಗ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಾಗಿರುವ ಕೊರಿಂಥದವರಿಗೆ ಅಥವಾ ಆತ್ಮಿಕ ಮಕ್ಕಳಿಗೆ ವಾಕ್ಯ ಅಥವಾ ಒಂದು ಸ್ವಾಭಾವಿಕವಾಗಿ ಒಂದು ನೇಚರ್ನಲ್ಲಿ ಒಂದು ಸೃಷ್ಟಿಯಲ್ಲಿ ಇರುವಂಥ ಒಂದು ಉದಾಹರಣೆ ಕೊಡ್ತಾರೆ. ಏನದು? ಸ್ವಲ್ಪವಾಗಿ ಬಿತ್ತುವವನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು. ಇದು ಸುಗ್ಗಿಯ ನಿಯಮ. ಇದು ಇಟ್ಸ್ ದಿ ಪ್ರಿನ್ಸಿಪಲ್, ದ ರೂಲ್ ಆಫ್ ದಿ ಹಾರ್ವೆಸ್ಟ್. ಆದರೆ ಇದು ವಾಕ್ಯ ಕೂಡ. ಒಂದು ವಾಕ್ಯ ಕೊಟ್ಟುಬಿಟ್ಟು ಈ ಒಂದು ವಿಷಯವನ್ನು ನೆನಪಿನಲ್ಲಿಟ್ಕೊಳ್ರಿ. ಎ ಸ್ಪಿರಿಚುವಲ್ ಫಾದರ್ ರಿಮೈನ್ಸ್ ದ ಸ್ಪಿರಿಚುವಲ್ ಚೈಲ್ಡ್. 9ನೇದಾಗಿ ನಾವು ನೋಡುವಾಗ ಭಾಳ ಚೆನ್ನಾಗಿದೆ, ನನಗಿದು ಇಷ್ಟವಾಯ್ತು. ಅದೇನಂತ ಹೇಳಿದ್ರೆ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಕೊಡುವಂತೆ ಪ್ರೇರೇಪಿಸ್ತಾರೆ. ಹಿ ಎನ್ಕರೇಜಸ್ ಟು ಗಿವ್. ಈಗಾಗಲೇ ಕೊಡ್ತಾ ಇದ್ದಾರೆ, ಆದರೆ ಕೊಡುವಂಥದ್ದು 1 ವರ್ಷ ಮುಂಚೆನೇ ಅವ್ರು ಪ್ಲ್ಯಾನ್ ಕೂಡ ಮಾಡಿದ್ದಾರೆ. ಅವರು ಕೊಡೋದ್ರ ಬಗ್ಗೆ ಮಕೆದೋನಿಯಾದವರಿಗೆ ಎಕ್ಸಾಂಪಲ್ ಆಗಿ ಕೂಡ ಕೊಟ್ಟಿದ್ದಾರೆ. ಅದನ್ನು ಕೊಡುವಂಥನ್ನು ಟೆಸ್ಟ್ ಮಾಡಲಿಕ್ಕೆ ಕೆಲವರನ್ನು ಕಳಿಸಿದ್ದು ಕೂಡ ಉಂಟು, ಆದರೆ ಕಳಿಸ್ತಾ ಇದ್ದಾರೆ ಕೂಡ. ಆದರೆ ಇಲ್ಲಿ ನೋಡುವಾಗ ಯಾವ ಮನೋಭಾವನೆ ಇರಬೇಕು ಕೊಡುವಾಗ, ಯಾಕೆ ಕೊಡಬೇಕಂತ ಹೇಳ್ಬಿಟ್ಟು. ಹೌದು, ಬಲಾತ್ಕಾರದಿಂದ ಕೊಡಬಾರ್ದು, ಮನಸ್ಸಿಲ್ಲದೆ ಕೊಡಬಾರ್ದು ಅಂತೆಲ್ಲ ಹೇಳಿಬಿಟ್ಟು ಇನ್ನೊಂದು ಮಾತನ್ನು ಹೇಳ್ತಿದ್ದಾನೆ. ಅದು ಭಾಳ ಚೆನ್ನಾಗಿದೆ, ನನಗೆ ಭಾಳ ಇಷ್ಟವಾದಂಥ ಒಂದು ಮಾತದು. 2 ಕೊರಿಂಥ 9ನೇ ಅಧ್ಯಾಯದ 7ನೇ ವಚನದಲ್ಲಿ, ಸಂತೋಷದಿಂದ ಕೊಡುವವನನ್ನು ದೇವರು ಪ್ರೀತಿಸುತ್ತಾನೆ. ಹಾಗಾದರೆ ಆತ್ಮಿಕ ತಂದೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆತ್ಮಿಕ ಮಕ್ಕಳನ್ನು ದೇವರು ಪ್ರೀತಿಸ್ತಾ ಇದ್ದಾರೆ. ಇನ್ನಷ್ಟು ತನ್ನ ಮಕ್ಕಳನ್ನು ಪ್ರೀತಿಸಬೇಕಂತ ಹೇಳ್ಬಿಟ್ಟು ಆ್ಯಟಿಟ್ಯೂಡ್ನ ಸರಿಪಡಿಸ್ತಾ ಇರುವಂಥದ್ದು. ದ ಸ್ಪಿರಿಚುವಲ್ ಫಾದರ್ ಮೇಕ್ಸ್ ದಿ ಆ್ಯಟಿಟ್ಯೂಡ್ ರೈಟ್ ಸೊ ದಟ್ ದೇ ಎಕ್ಸ್ಪೀರಿಯನ್ಸ್ ಮೋರ್ ಆಫ್ ಗಾಡ್ಸ್ ಲವ್. ದೇವರ ಪ್ರೀತಿಯನ್ನು ಹೆಚ್ಚಾಗಿ ಅವರು ಅನುಭವಿಸಬೇಕು ಎಂಬುದಕ್ಕೋಸ್ಕರವಾಗಿ ಸಂತೋಷದಿಂದ ಕೊಡುವವರ ಮೇಲೆ ಸಂತೋಷವಾಗಿ ಕೊಡ್ರಿ ಎಂಬುದಾಗಿ ಹೇಳ್ತಾರೆ. ಯಾಕಂದರೆ ದೇವರ ಪ್ರೀತಿಯನ್ನು ರುಚಿಸ್ತೀರಿ. ನೀವು ಸಂತೋಷವಾಗಿ ಕೊಡೋದ್ರಿಂದ ಅಷ್ಟೇ, ಕೊಡೋದ್ರಿಂದ 3 ರೀತಿಯಿಂದ ಕೊಡ್ಬೋದು ಕನಿಷ್ಠ. ಒಂದೇನೆಂದರೆ ಮನಸ್ಸಿಲ್ಲದೆ ಕೊಡುವಂಥದ್ದು, ಅಥವಾ ಬಲವಂತವಾಗಿ ಕೊಡುವಂಥದ್ದು. ಇನ್ನೊಂದು ನ್ಯೂಟ್ರಲ್ ಆಗಿ ಕೊಡುವಂಥದ್ದು, ತಟಸ್ಥವಾಗಿ ಕೊಡುವಂಥದ್ದು. ಇನ್ನೊಂದು ಸಂತೋಷವಾಗಿ ಕೊಡುವಂಥದ್ದು. ಈ ರೀತಿಯಾಗಿ 3 ವಿಧವಾದಂಥ ರೀತಿಯಲ್ಲಿ ಕೊಡುವಂಥದ್ದು. ಆ ರೀತಿಯಾಗಿ ಕೊಡುವಾಗ ಏನಾಗ್ತದೆ, 3ನೇ ರೀತಿಯಿಂದ ದೇವರ ಪ್ರೀತಿಯನ್ನು ರುಚಿ ನೋಡ್ತಾರೆ, ಅವರಿಗೆ ಬೆನಿಫಿಟ್ ಸಿಗ್ತದೆ. ಏನದು? ದೇವರ ಪ್ರೀತಿ ಎಂಬ ಪ್ರಕಟಣೆ, ಅನುಭವ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳು ದೇವರ ಪ್ರೀತಿಯನ್ನು ಸವಿಯುವಂತೆ ಮಾಡುವ ವ್ಯಕ್ತಿ, ಅನುಭವ, ಈ ಪಾಲುಗಾರಿಕೆ. 10ನೇದಾಗಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳನ್ನು ಆಶೀರ್ವದಿಸುವಂಥದ್ದು. ಇದು ಭಾಳ ಚೆನ್ನಾಗಿದೆ ಇದು. ಯಾಕಂದರೆ 8ನೇ ವಚನ, ದೇವರು ಸಕಲ ವಿಧವಾದ ಕೃಪೆಯನ್ನು ನಿಮಗೆ, ಆತ್ಮಿಕ ಮಗುವಾಗಿರುವಂಥ ನಿನಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾಗಿರುವುದರಿಂದ ಆತ್ಮಿಕ ಮಗುವಾಗ ನೀನು ಯಾವಾಗಲೂ ಎಲ್ಲ ವಿಷಯಗಳಲ್ಲಿಯೂ ಪರಿಪೂರ್ಣವುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಾಳವಾಗಿ ಮಾಡುವವರಾಗಿರ್ರಿ. ಆ ರೀತಿಯಾಗಿ ಹೇಳಿಬಿಟ್ಟು ದೇವರು ಬಡವರಿಗೆ ಧಾರಾಳವಾಗಿ ಹಂಚಿಕೊಟ್ಟನು, ದೇವರ ನೀತಿಯು ಸದಾಕಾಲವಿರುವುದು ಎಂಬುದಾಗಿ ಆತ್ಮಿಕ ತಂದೆ ಆತ್ಮಿಕ ಮಗುವನ್ನು ಆಶೀರ್ವದಿಸುವಂಥದ್ದು ಪಾಲುಗಾರಿಕೆಯಲ್ಲಿ. 11ನೇದಾಗಿ
ದ ಸ್ಪಿರಿಚುವಲ್ ಫಾದರ್ ಪ್ರಾಫಸೈಸ್ ಓವರ್ ದ ಸ್ಪಿರಿಚುವಲ್ ಚೈಲ್ಡ್. ಈಗ 10ನೇ ವಚನದಲ್ಲಿ 2 ಕೊರಿಂಥ 9:10 ದೇವರು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ನೀತಿಯ ಫಲಗಳನ್ನು ವೃದ್ಧಿಪಡಿಸುವನು. ಪ್ರಾಫಸೈಸ್, ದೇವರು ಹೀಗೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಆತ್ಮಿಕ ತಂದೆ ಆತ್ಮಿಕ ಮಕ್ಕಳ ಮೇಲೆ ಪ್ರವಾದಿಸ್ತಾನೆ. ಹೌದು, ನೀವು 11ನೇ ವಚನ ಕೂಡ, ನೀವು ಸದಾ ಉದಾರಿಗಳಾಗುವಂತೆ ನಿಮ್ಮನ್ನು ಎಲ್ಲ ವಿಷಯಗಳಲ್ಲಿಯೂ ಸಿರಿವಂತರನ್ನಾಗಿ ಮಾಡುವನು. ಪ್ರಾಸ್ಪರಿಟಿ ಗಾಸ್ಪಲ್ ಇದ್ದ ಹಾಗೆ ಇದೆ ಇದು, ಅಂದರೆ ಹೇಳಿಕೆ. ಹೌದು, 11ನೇ ವಚನ, ಹೌದು, ನಿಮ್ಮನ್ನು ಎಲ್ಲ ವಿಷಯಗಳಲ್ಲಿಯೂ ಸಿರಿವಂತರನ್ನಾಗಿ ಮಾಡುವನು. ಹೌದು, ಆತ್ಮಿಕವಾಗಿ, ಭೌತಿಕವಾಗಿ, ಮಾನಸಿಕವಾಗಿ, ಎಲ್ಲ ರೀತಿಯಲ್ಲಿ, ಎಲ್ಲ ವಿಷಯಗಳಲ್ಲಿ. ಆ ರೀತಿಯಾಗಿ ಹೇಳಿಬಿಟ್ಟು 2 ಕೊರಿಂಥ 9:11 ಇನ್ನೊಂದು ವಿಷಯವನ್ನು ಆತ್ಮಿಕ ತಂದೆ ಹೇಳ್ತಾನೆ. ದ ಸ್ಪಿರಿಚುವಲ್ ಫಾದರ್ ಲಿಂಕ್ಸ್ ದ ಸ್ಪಿರಿಚುವಲ್ ಫಾದರ್ಸ್ ಮಿನಿಸ್ಟ್ರಿ ವಿತ್ ದ ಸ್ಪಿರಿಚುವಲ್ ಚಿಲ್ಡ್ರನ್. ಆತ್ಮಿಕ ತಂದೆ ತನ್ನ ಸೇವೆಯನ್ನು ಆತ್ಮಿಕ ಮಕ್ಕಳೊಂದಿಗೆ ಲಿಂಕ್ ಮಾಡುವಂಥದ್ದು. ಯಾಕಂದರೆ ನಿಮ್ಮ ಕೊಡುಗೆಯು ನಮ್ಮ ಸೇವೆಯ ಮೂಲಕ ಬೇರೆಯವರಿಗೆ ಮುಟ್ಟಿ ಅವರು ದೇವರನ್ನು ಬೇರೆಯವರು ಕೂಡ ಅದು ಹಬ್ಬಿಸುವಂತೆ ಆಶೀರ್ವದಿಸುವಂತೆ ಅಂತ ಹೇಳ್ಬಿಟ್ಟು. 13ನೇದಾಗಿ ನಿಮ್ಮ ಸೇವೆಯು, ಮೊದಲು ಹೇಳುವಂಥದ್ದು ನಮ್ಮ ಸೇವೆ ಅಂತ 11ನೇ ವಚನ 2 ಕೊರಿಂಥ 9. ಆದರೆ 12ನೇ ವಚನದಲ್ಲಿ ಈ ನಿಮ್ಮ ಸೇವೆಯು, ಹಾಗಾದರೆ ಇದು ಕೂಡ ಒಂದು ಸೇವೆನೇ, ಕೊಡುಗೆ ಕೂಡ ಒಂದು ಸೇವೆ. ಈ ನಿಮ್ಮ ಸೇವೆಯು ಬರೀ ದೇವ ಜನರ ಕೊರತೆಯನ್ನು ನೀಗಿಸುವುದು ಮಾತ್ರವಲ್ಲ, ಅದು ಹೇಗಿರಬೇಕು ಅಂತ ಹೇಳುವಾಗ ಅವರಿಗೂ ಒಂದು ಮಿನಿಸ್ಟ್ರಿ ಸಿಗ್ತದೆ ಅಂತ ಹೇಳ್ಬಿಟ್ಟು. 14ನೇದಾಗಿ ನೋಡುವಾಗ ಪಾಲುಗಾರಿಕೆಯ 14ನೇ ರಹಸ್ಯ, ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಲ್ಲಿರುವಂಥ ಪಾಲುಗಾರಿಕೆಯ 14ನೇ ಆಶೀರ್ವಾದ ಏನಂದರೆ, ಮೇಕ್ಸ್ ಮೆನಿ ಥ್ಯಾಂಕ್ ಆ್ಯಂಡ್ ಪ್ರೈಸ್ ಗಾಡ್. ಅನೇಕರನ್ನು, ಈ ಒಂದು ಪಾಲುಗಾರಿಕೆ ಅನೇಕರಲ್ಲಿ ನೋಡ್ರಿ, 12ನೇ ವಚನ ಅನೇಕರಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತೆ ಮಾಡುತ್ತದೆ. 13ನೇ ವಚನದ 2ನೇ ಭಾಗ, ಅನೇಕರು ದೇವರನ್ನು ಕೊಂಡಾಡುವರು. ಹೌದು, ಅನೇಕರು ದೇವರಿಗೆ ಸ್ತೋತ್ರ ಮಾಡುವಂತೆ ಆಯಿತು ಈ ಒಂದು ಆತ್ಮಿಕ ಮಕ್ಕಳ ಒಂದು ಕೊಡುಗೆ ಎಂಬುದಾಗಿ. 15ನೇದಾಗಿ ಸ್ಪಿರಿಚುವಲ್ ಫಾದರ್ ಮೇಕ್ಸ್ ಅದರ್ಸ್ ಟು ಪ್ರೇ ಫಾರ್ ಸ್ಪಿರಿಚುವಲ್ ಚೈಲ್ಡ್. ಈ ಮೂಲಕ ಏನಾಗ್ತದೆ, 14ನೇ ವಚನ 2 ಕೊರಿಂಥ 9:14 ಅವರು ತಮ್ಮ ಪ್ರಾರ್ಥನೆಗಳಲ್ಲಿ ದೇವರು ನಿಮಗೆ ಅನುಗ್ರಹಿಸಿದ ಕೃಪೆಯನ್ನು ನೆನೆಸಿ ನಮಗೋಸ್ಕರವಾಗಿ ದೇವರನ್ನು ಸ್ತುತಿಸ್ತಾರೆ, ಪ್ರೇಯರ್ ಮಾಡ್ತಾರೆ, ದೇವ್ರಿಗೆ ಸ್ತೋತ್ರ ಮಾಡ್ತಾರೆ. ಆದರೆ ಪ್ರೇಯರ್ ಮಾಡುವಂತೆ ಆಯಿತು. ಕೊನೆಯದಾಗಿ ಸ್ಪಿರಿಚುವಲ್ ಫಾದರ್ ರೆಕಗ್ನೈಸ್ ಗ್ರೇಸ್ ಗಾಡ್ ಗೇವ್ ಟು ಸ್ಪಿರಿಚುವಲ್ ಚೈಲ್ಡ್. ಹೌದು, ದೇವರು ನಿಮಗೆ ಅನುಗ್ರಹಿಸಿದ ಕೃಪೆಯನ್ನು, ಅಂದರೆ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳ ಮೇಲೆ ಇರುವಂಥ ದೇವರ ಕೃಪೆಯನ್ನು ಗುರುತಿಸುವಂಥದ್ದು 16ನೇ ಆಶೀರ್ವಾದ. ಈ ರೀತಿಯಾಗಿ 2 ಕೊರಿಂಥ 9ನೇ ಅಧ್ಯಾಯದಿಂದ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಲ್ಲಿರುವ ಪಾಲುಗಾರಿಕೆ 16 ಆಶೀರ್ವಾದಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.